ಬೆಲ್ಲ ಅವಲಕ್ಕಿ ಇಷ್ಟು ಸಾಕಲ್ವಾ? ಹಾಂ ಸಾಕಮ್ಮ. ಅವಲಕ್ಕಿನ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಮೃದುವಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತಮ್ಮ. ಸರಿ. ಹಾಂ ಬಾಬಾ, ಕೊಬ್ಬರಿ ತುರಿ ಮತ್ತೆ ಬೆಲ್ಲನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತಲ್ಲ? ಹೌದು, ಲಾಸ್ಟಲ್ಲೇ ಹಾಕೋಣ. ಮೊದಲು ಅವಲಕ್ಕಿ ಚೆನ್ನಾಗಿ ನೆನೀಲಿ, ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ದನ, ಹಬ್ಬದ ದಿನ ಮೈ ತುಂಬ ಕೆಲಸ ಇಟ್ಕೊಂಡು ಇಲ್ಲಿ ಯಾಕೆ ಕೂತಿದ್ಯಾ? ಕೊಬ್ಬರಿ ತುರಿದು ಅವಲಕ್ಕಿ ನೆನೆಯಾಕು ಅಂತ ಹೇಳಿದ್ನಲ್ಲ, ನೆನೆಯಾಕ್ತಾ? ಅಯ್ಯೋ ಅಮ್ಮ, ಕೊಬ್ಬರಿ ತುರಿಯೋದಿರ್ಲಿ, ಅಲ್ಲಿ ನೋಡಮ್ಮ, ಅಡುಗೆ ಮನೆಯಲ್ಲಿ ಸೊಸೆ ಮಾವ ಇಬ್ರು ಸೇರ್ಕೊಂಡು ಹಬ್ಬದ ಸಂಭ್ರಮ ಮಾಡ್ತಾ ಇದ್ದಾರೆ. ಆ ಸಂಭ್ರಮ ನೋಡಕ್ಕಾಗ್ದು ಬಂದಿಲ್ಲಿ ಕೂತಿದ್ದೀನಿ. ಮಾವ, ಇದನ್ನ ನಾವು ನೈವೇದ್ಯಕ್ಕೆ ಅಂತ ಮಾಡ್ತಿರೋದು, ಟೇಸ್ಟ್ ಮಾಡೋ ಹಾಗಿಲ್ಲ. ಆದ್ರೆ ಸಿಹಿ ಕರೆಕ್ಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮನಸ್ಸಲ್ಲಿ ಸಿಹಿ ಇದ್ದಾಗ, ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಇದ್ದಾಗ ಎಲ್ಲ ಸರಿಯಾಗೇ ಇರುತ್ತಮ್ಮ. ಆಗೊಂದು ವೇಳೆ ಸಪ್ಪೆ ಇದ್ರೂ ನಿಮ್ಮ ಕೈಯಾರ ಪ್ರಸಾದ ಕೊಡ್ತಿರಲ್ಲ, ಆಗ ಸಿಹಿ ಆಗ್ಬಿಡುತ್ತೆ ಬಿಡಿ. ಅಬ್ಬಬ್ಬಬ್ಬಬ್ಬ, ಏನೇ ಅವ್ರ ಮೆರ್ದಾಟ! ಊರಲ್ಲಿ ಇಲ್ದಿರೋ ಮಾವ ಸೊಸೆ ತರ ಆಡ್ತವ್ರೆ. ಏನ್ ಆಡ್ತವ್ರೆ, ಏನ್ ಮಾಡ್ತವ್ರೆ, ಅಯ್ಯೋ ನೋಡಕ್ ಆಗ್ತಿಲ್ಲ. ಅದಕ್ಕೆ ಅಲ್ವೇನಮ್ಮ ನಾನು ಇಲ್ಲಿ ಬಂದು ಕೂತಿರೋದು. ಅಡುಗೆ ಮನೆನ ಅವ್ರು ಸ್ವಂತ ಮಾಡ್ಕೊಂಡ್ಬಿಟ್ಟವ್ರೆ. ಹೋಗ್ಲಿ ಬಿಡು, ಏನೋ ಮಾಡ್ತಾವ್ರಲ್ಲ ಮಾಡ್ಲಿ. ಅವಲಕ್ಕಿ ತಗೊಳ್ಳಿ. ಓಹೋ, ಅಡಿಗೆ ಮನೆಯಲ್ಲ ಗಮನಿಸ್ತಾ ಇದ್ದೀರಾ? ನಮಗೊಂಚೂರು ಟೇಸ್ಟ್ಗೆ ಅಂತ ಹಾಕ್ಬೋದೆ? ಅಯ್ಯೋ, ಇವತ್ತು ಉಪವಾಸ ಅಂತ ಹೇಳಿಲ್ವಾ ಅಲ್ಲಿದ್ರೆ? ಇದೆಲ್ಲ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು. ಪೂಜೆ ಆದ್ಮೇಲೆ ಇದನ್ನ ಪ್ರಸಾದ ಅಂತ ಕೊಡ್ತೀವಿ, ಆಗ ತಿನ್ನೋರಂತೆ. ಓ, ನೀವು ಪ್ರಸಾದನ ಕೈಗೆ ಹಾಕ ತನಕ ನಾವು ಬಾಯಿಗೇನು ಹಾಕಂಗಿಲ್ವೇ? ಅಯ್ಯೋ, ಬೇಯಿಸಿದ ಏನು ತಿನ್ನಬಾರ್ದು. ಆಗ ಒಂದ್ ವೇಳೆ ಹೊಟ್ಟೆ ಹಸಿದ್ರೆ ಸ್ವಲ್ಪ ಫಲಾಹಾರ ತಿನ್ಬೋದು. ಓ, ಒಳ್ಳೆ ಕಥೆ ಆಯ್ತಲ್ಲ. ಈಗ ಇದು ಉಪವಾಸದ ಕಾರ್ಯಕ್ರಮ ಮುಗಿಯೋದು ಯಾವಾಗ? ಮಮ್ಮಿ, ನನ್ನ ಬಿಟ್ಟು ನೀನೊಬ್ಬಳೆ ತಿಂತಾ ಇದೆಯಲ್ಲ, ನಿನಗೆ ಹೊಟ್ಟೆ ನೋವು ಬರಲ್ವಾ? ನನಗೆ ಹೊಟ್ಟೆ ನೋವು ಬಂದಿದ್ಕೆ ನೀನು ಹುಟ್ಟಿದ್ದು. ಟೈಮ್ ವೇಸ್ಟ್ ಮಾಡ್ಬೇಡ. ಸಿಕ್ಕಿದ್ದೆ ಸೀರುಂಡೆ, ದಕ್ಕಿದೆ ಕಲ್ಲಂಡಿ, ದೇಬ್ಕೋ. ಮೆಲಕ್ ತಿನ್ನಲೇ. ಈಗೊಂಚೂರು ಸಮಾಧಾನ ಅಂತ ಆಯ್ತು ಮಮ್ಮಿ. ಆದ್ರೂ ಹೊಟ್ಟೆಲಿ ಇನ್ನೂ ಸಿಕ್ಕಾಪಟ್ಟೆ ಜಾಗ ಖಾಲಿ ಇದೆಯಲ್ಲ ಮಮ್ಮಿ. ದರಿದ್ರ, ಒಳಗಡೆ ಅವಲಕ್ಕಿ ಬೆಲ್ಲ ಕರೆಸ್ತಾ ಇದಾರಲ್ಲ, ತಿಂದ್ರೆ ಸರಿ ಹೋಗುತ್ತೆ. ಶಿವ ಶಂಕರ ಶಿವ ಶಂಭೋ ಮಹಾದೇವ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಶ್ರಾವಣಿಯಮ್ಮ, ಎಲ್ರಿಗೂ ಪ್ರಸಾದ ಕೊಡಬೇಕು. ಪ್ರಸಾದಕ್ಕೆ ಒಂದು ಸೌಟು, ದೀಪಕ್ಕೆ ತುಪ್ಪ ತರಬೇಕು. ನಾನು ಹೋಗಿ ತಗೊಂಬ. ನಾನೇ ಹೋಗ್ತಾ ಇರ್ತೀನಿ. ಸಾರಿ, ಜಾರ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಅಯ್ಯೋ 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 ಅಯ್ಯೋ, ಏನಪ್ಪ ಇದು? ಎಲ್ಲ ಭಕ್ತಿಯಿಂದ ಪೂಜೆ ನಡೀತಾ ಇದೆ,
ನಮ್ಮ ಕಾರ್ತಿಕೇಯ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ದಾನೆ. ಈ ಶ್ರಾವಣಿ ಬೇಕಂತಾನೆ ಅವನ ಮೇಲ್ ಬಿದ್ದು ಏನೇನೋ ಮಾಡ್ಬಿಟ್ಲು. ಚಿಚಿ ಚಿಚಿ. ನಾನೇನ್ ಮಾಡಿದೆ? ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ? ನಮಗೆಲ್ಲ ಕಾಣಿಸ್ತಾ ನೀನು ಮಾಡಿದ್ದು. ನೀನು ಮಾಡಿದ ಚೀ ಚಿ ಅವನ ಕೆನ್ನೆ ಮೇಲೆ ತುತು ತುತು ಅದನ್ನೆಲ್ಲ ಹೇಳಕ್ಕಾಗಲ್ಲಪ್ಪ, ನಾಚಿಕೆ ಆಗತ್ತಾನೆ. ಸುಮ್ಮನಿರಿಕ ಅಂತ ಮತ್ತೆ ಏನೂ ಆಗಿಲ್ಲ, ನೀವು ಏನೇನೋ ಮಾತಾಡ್ಬೇಡಿ. ಕಳ್ಳ ಕಾರ್ತಿಕೇಯ ನೋಡಿಲ್ಲಿ. ಅದಕ್ಕೆ ಅವಳು ಕೊಟ್ಟಿದ್ದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಉಂಗುರ. ಫೋನು ರೂಮಲ್ಲಿದೆ, ಯಜಮಾನ್ರು ಫೋನ್ ಮಾಡ್ತಾ ಇರ್ತಾರೆ. ಒಂದು ನಿಮಿಷ ಬಂದೆ. ತೋರ್ಸ ಹೆಂಗೆ ಕಳ್ಳ ತಪ್ಪಿಸ್ಕೊ ಓಡಾಡ್ತಾ ಇದ್ದಾನೆ. ನಾವಿದ್ದೆಲ್ಲ ಮಾಡೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಲ್ವೇನೆ. ಶ್ರಾವಣಿ ಮೊರೆ, ಇವ್ರ ಮಾತಿಗೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ. ಹೋಗಿ ಪ್ರಸಾದಕ್ಕೆ ಸೌಟು, ದೀಪಕ್ಕೆ ತುಪ್ಪ ತಗೊಂಬನ್ನಿ ಹೋಗಿ.